ರೇಣುಕಾ ಸ್ವಾಮಿ ಒಬ್ಬನೇ ಏಕಾಂಗಿಯಾಗಿ ಈ 15 ಜನರ ಕೈಲಿ ಸಿಕ್ಕಾಕೊಂಡ ಅಂತ ಸಿಕ್ಕವ್ರ ಮೇಲೆ ಆತನ ಮೇಲೆ ಪೌರುಷ ಮೆರೆದು ಬಿಟ್ರು. ಮೊದಲಿಗೆ ಎಲ್ಲಿವರೆಗೆ ರೇಣುಕಾ ಸ್ವಾಮಿ ಪ್ರಾಣ ಹೋಗಿದೆ ಅನ್ನೋದು ಗೊತ್ತಾಗೋವರೆಗೂ ಈ ಎಲ್ಲರೂ ಪೌರುಷ ತೋರಿಸಿದ್ದು. ಆದರೆ ಒಂದು ಸಲ ರೇಣುಕಾ ಸ್ವಾಮಿ ಉಸಿರು ನಿಂತೋಗಿದೆ ಅಂದಮೇಲೆ ಯಾರೊಬ್ಬರಿಗೂ ಕೂಡ ಪೌರುಷ ತೋರಿಸೋದಕ್ಕೆ ಮುಂದೆ ಬರೋದಕ್ಕೆ ಧೈರ್ಯ ಸಾಕಾಗಿಲ್ಲ. ಅದಾದ ಮೇಲೆ ಎಲ್ರಿಗೂ ಕೂಡ ಒಬ್ಬೊಬ್ಬರಾಗಿ ಡವ ಶುರುವಾಗಿದೆ ಅಂತ ಅನ್ಸುತ್ತೆ. ಮೊದಲಿಗೆ ಆ ಸ್ಪಾಟ್ ಇಂದ ಕಾಲ್ ಕಿತ್ತಿದ್ದೆ ದರ್ಶನ್ ಅಂತ ನಿನ್ನೆ ಚಾರ್ಜ್ ಶೀಟ್ ನಲ್ಲೂ ಕೂಡ ಹೇಳಲಾಗ್ತಾ ಇತ್ತು. ಸೊ ಇಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿದ ನಂತರದಲ್ಲಿ ರೇಣುಕಾ ಸ್ವಾಮಿ ಪ್ರಾಣ ಹೋಗಿದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಮೊದಲಿಗೆ ಅಲ್ಲಿಂದ ಡ್ರಾಪ್ ತಗೊಂಡಿದ್ದು ದರ್ಶನ್. ರೇಣುಕಾ ಸ್ವಾಮಿ ಹತ್ಯೆ ಬಳಿಕ ದರ್ಶನ್ನ RR ನಗರದ ಮನೆಗೆ ಡ್ರಾಪ್ ಮಾಡಲಾಗಿದೆ. ದರ್ಶನ್ನ ಮನೆಗೆ ಡ್ರಾಪ್ ಮಾಡಿದಂತಹ ಕಾರಿನ ಫೋಟೋ ಕೂಡ ಲಭ್ಯ ಆಗಿದೆ. ಮೃತದೇಹವನ್ನ ಸಾಗಿಸಿದಂತಹ ಕಾರ್ನಲ್ಲೇ RR ನಗರದ ದರ್ಶನ್ ಮನೆಗೆ ಡ್ರಾಪ್ ಮಾಡಿರೋ ಫೋಟೋ ಸಿಕ್ಕಿದೆ. ಸ್ಕಾರ್ಪಿಯೋ ಕಾರ್ನಲ್ಲಿ ದರ್ಶನ್ಗೆ ಈ ಗ್ಯಾಂಗ್ ಡ್ರಾಪ್ ಕೊಟ್ಟಿತ್ತು. ದರ್ಶನ್ ಮನೆ ಮುಂದೆ ಸ್ಕಾರ್ಪಿಯೋ ಕಾರು ನಿಂತಿರುವಂತಹ ಫೋಟೋ ಲಭ್ಯ ಆಗಿದೆ. ಇದೇ ಕಾರ್ನಲ್ಲೇ ಅಗೈನ್ ಮತ್ತೆ ಮೃತದೇಹ ಸಾಗಿಸಿರೋದು. ದರ್ಶನ್ ಮನೆಯ CCTVಯ DVR ರಿಟ್ರೀವ್ ಮಾಡಿರೋ ವೇಳೆ ಇದು ಸಿಕ್ಕಿರೋದು. ಅಲ್ಲಿಗೆ ದರ್ಶನ್ ಮನೆಯಲ್ಲಿದ್ದಂತಹ CCTV ಫುಟೇಜಸ್ನ ಕೂಡ ಡಿಲೀಟ್ ಮಾಡಿದ್ರು. ಆರೋಪಿಗಳೆಲ್ಲರೂ ಕೂಡ ದರ್ಶನ್ ಮನೆಗೆ ಬಂದಿದ್ದಂತಹ ದೃಶ್ಯ ಕೂಡ ಸೆರೆ ಸಿಕ್ಕಿದೆ. ಎಸ್, ಈಗ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂತಹ ಇದೇ ಫೋಟೋ, ಇದೇ ಸ್ಕಾರ್ಪಿಯೋ ಕಾರ್ನಲ್ಲಿ ದರ್ಶನ್ನ RR ನಗರದ ನಿವಾಸಕ್ಕೆ ಈ ಆರೋಪಿಗಳು ಡ್ರಾಪ್ ಮಾಡಿದ್ದು. ಅದಾದ ಮೇಲೆ ಅಗೈನ್ ಇದೇ ಸ್ಕಾರ್ಪಿಯೋ ಕಾರಿನಲ್ಲೇ ಮೃತದೇಹವನ್ನ ಸಾಗಾಟ ಮಾಡಿದ್ದು. ದರ್ಶನ್ ಮನೆ ಮುಂದೆ ಈ ಸ್ಕಾರ್ಪಿಯೋ ಕಾರು ನಿಂತಿರುವಂತಹ ಫೋಟೋಸ್ ಲಭ್ಯ ಆಗಿರೋದನ್ನು ಗಮನಿಸ್ತಾ ಇದ್ದೀರಾ. ಬಟ್ ಈ CCTV ಫುಟೇಜಸ್ ಅನ್ನ ಕೂಡ ತಮಗೆ ತಾವೇ ಕಿಲಾಡಿಗಳು ಅನ್ಕೊಂಡಿದ್ದ ಆರೋಪಿಗಳು ಡಿಲೀಟ್ ಮಾಡಿಬಿಟ್ಟಿದ್ರು. ಬಟ್ ಅದನ್ನ ರಿಟ್ರೀವ್ ಮಾಡಿದಾಗ ಈ ಫೋಟೋಸ್ ಲಭ್ಯ ಆಗಿದೆ. ಇದೇ ಕಾರಲ್ಲಿ ದರ್ಶನ್ RR ನಿವಾಸಕ್ಕೆ ಅವರನ್ನ ಬಿಟ್ಕೊಟ್ಟು ಅದಾದ್ಮೇಲೆ ಆರೋಪಿಗಳು ಇಲ್ಲಿಂದ ಹೋಗಿ ಅದಾದ್ಮೇಲೆ ಇದೇ ಗಾಡಿಯಲ್ಲಿ ಮೃತದೇಹವನ್ನ ಕೂಡ ಸಾಗಾಟ ಮಾಡಿರೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಫೋಟೋ ಈಗ ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸ್ತಾ ಇರೋದು ಸ್ಕಾರ್ಪಿಯೋ ಕಾರಿನ ಫೋಟೋ ನೋಡ್ತಾ ಇದ್ದೀರಲ್ಲ. ಇದೇ ಸ್ಕಾರ್ಪಿಯೋ ಕಾರ್ನಲ್ಲೇ ದರ್ಶನ್ನ RR ನಗರದ ನಿವಾಸಕ್ಕೆ ಡ್ರಾಪ್ ಮಾಡಿ ಅದಾದ್ಮೇಲೆ ಇದೇ ಗಾಡಿಯಲ್ಲೇ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಕೂಡ ಸಾಗಾಟ ಮಾಡಿದ್ದಾರೆ. ಅಲ್ಲೂ ಕೂಡ ಬುದ್ಧಿವಂತರ ಹಾಗೆ ಯೋಚನೆ ಮಾಡಿದ್ದಾರೆ. ದರ್ಶನ್ ಮನೆ ಬಳಿಗೆ ಈ ಕಾರ್ ಬಂದಿರೋದು, ತಾವೆಲ್ಲ ಕೂಡ ದರ್ಶನ್ನ ಡ್ರಾಪ್ ಮಾಡೋಕ್ ಬಂದಿರೋದು ಎಲ್ಲವೂ ಕೂಡ CCTVಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಒಂದು ವೇಳೆ ಅದನ್ನು ಹಾಗೆ ಬಿಟ್ರೆ ಸಿಕ್ಕಾಕೊಂಡ್ ಬಿಡ್ತೀವಿ ಅಂತ CCTV ಫುಟೇಜಸ್ ಅನ್ನು ಡಿಲೀಟ್ ಮಾಡಿದ್ರು. ಬಟ್ DVR ವಶಕ್ಕೆ ಪಡ್ಕೊಂಡು ಪೊಲೀಸರು ಅದನ್ನ ರಿಟ್ರೀವ್ ಮಾಡೋದಕ್ಕೆ ಕಳಿಸಿದ ಮೇಲೆ ಇದೆಲ್ಲವೂ ಮತ್ತೆ ಸಿಕ್ಕಿದೆ. ಸೊ ದರ್ಶನ್ ಮನೆಯ CCTVಯನ್ನ ರಿಟ್ರೀವ್ ಮಾಡಿದ ಸಂದರ್ಭದಲ್ಲಿ RR ನಗರದ ನಿವಾಸ, ಅದರ ಸಮೀಪ ಈ ಸ್ಕಾರ್ಪಿಯೋ ಕಾರಿನ ಫೋಟೋ ಈಗ ಲಭ್ಯ ಆಗಿರೋದು. ಅದೇ ಫೋಟೋ ನ್ಯೂಸ್ ಫಸ್ಟ್ಗೆ ಸಿಕ್ಕಿರೋದು. 4ನೇ ಫೋಟೋ ಇವತ್ತು ಬೆಳಗ್ಗೆಯಿಂದ ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸ್ತಾ ಇರೋದು. ಮೊದಲ 2 ಫೋಟೋಗಳು ರೇಣುಕಾ ಸ್ವಾಮಿ ಮೇಲೆ ನಡೆಸಿದ ಹಲ್ಲೆಯ ಫೋಟೋಗಳು. 3ನೇ ಫೋಟೋ ಸ್ಟೋನಿ ಬ್ರೂಕ್ಸ್ ನಲ್ಲಿ ಸ್ಪಾಟ್ ಮಹಜರಿನ ಸಂದರ್ಭದಲ್ಲಿ ಆ ಸಿಚುವೇಶನ್ ನ ಪೊಲೀಸರು ಆರೋಪಿಗಳನ್ನು ಕರ್ಕೊಂಡು ಹೋಗಿ ರೀಕ್ರಿಯೇಟ್ ಮಾಡಿದಂತಹ ಫೋಟೋ. ಈಗ 4ನೇ ಫೋಟೋ ಮೃತದೇಹವನ್ನ ಸಾಗಾಟ ಮಾಡಿದ್ದ ಸ್ಕಾರ್ಪಿಯೋ, ಯಾವ ಅದೇ ಸ್ಕಾರ್ಪಿಯೋದಲ್ಲಿ ದರ್ಶನ್ರನ್ನ RR ನಗರ ನಿವಾಸಕ್ಕೆ ಡ್ರಾಪ್ ಮಾಡಿದ್ರಲ್ಲ ಆರೋಪಿಗಳು, ಆ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ದರ್ಶನ್ ಮನೆ ಮುಂದೆ ನಿಲ್ಲಿಸಿರುವಂತಹ ಈ ಬ್ಲಾಕ್ ಸ್ಕಾರ್ಪಿಯೋನ ಏನ್ ಗಮನಿಸ್ತಾ ಇದ್ರಿ, ಆವತ್ತು ಘಟನೆ ನಡೆದಂತಹ ಸಂದರ್ಭದಲ್ಲಿ ಆಗ ಹಲವು CCTV ಫುಟೇಜ್ ನ ನ್ಯೂಸ್ ಫಸ್ಟ್ ಆಕ್ಸೆಸ್ ಮಾಡುವಂತಹ ಕೆಲಸ ಮಾಡಿತ್ತು. ರಾತ್ರಿ ಶವವನ್ನ ಸಾಗಾಟ ಮಾಡೋದಕ್ಕೆ ಪಟ್ಟಣಗೆರೆಯ ಶೆಡ್ ನ ಸುತ್ತಮುತ್ತ ಈ ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಕಾರ್, ಮತ್ತೊಂದು ರೆಡ್ ಪ್ಲಸ್ ಬ್ಲಾಕ್ ಕಲರ್ ನ ಸ್ಕಾರ್ಪಿಯೋ ಜೀಪ್, ಅದೆರಡೂ ಕೂಡ ಓಡಾಡಿದ್ದಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದ್ದು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿತ್ತು. ಇನ್ ಕೇಸ್ ಆ ವಿಡಿಯೋ ನಮ್ಮ ಹತ್ರ ಇದ್ರೆ ಈಗಲೂ ಕೂಡ ಆ ವಿಡಿಯೋನ ಪ್ಲೇ ಅಪ್ ಮಾಡಬಹುದು. ಆ ಕಾರ್ನ ಮೂವ್ಮೆಂಟ್ ನ ವಿಡಿಯೋ, ಆ ಕಾರ್ ಚಲಿಸ್ತಾ ಇದ್ದಂತಹ ವಿಡಿಯೋ. ಅಂದ್ರೆ ಮೊದಲಿಗೆ ನಟ ದರ್ಶನ್ನ ಡ್ರಾಪ್ ಮಾಡ್ತಾರೆ ಆರೋಪಿಗಳು. ಯಾವಾಗ ಸತ್ತಿದ್ದಾನೆ ಅಂತ ಹೇಳಿ ಬಂದು ದರ್ಶನ್ ಹೇಳಿದಾಗ ದರ್ಶನ್ ಎಸ್ಕೇಪ್ ಆಗೋದಕ್ಕೆ ಫಸ್ಟ್ ಪ್ಲಾನ್ ಮಾಡ್ತಾರೆ. ಹಾಗೆ ಪ್ಲಾನ್ ಮಾಡಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಸೂಚನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ದರ್ಶನ್. ಆ ಶವವನ್ನ ಎಲ್ಲಾದ್ರೂ ಎಸೆದ್ ಬಿಟ್ಟು ಬನ್ನಿ ಅಂತ ಹೇಳಿ ಸೂಚನೆಯನ್ನ ಕೊಡ್ತಾರೆ. ಹಾಗೆ ಸೂಚನೆಯನ್ನ ಕೊಟ್ಟು ಇದೇ ಬ್ಲಾಕ್ ಕಲರ್ ಸ್ಕಾರ್ಪಿಯೋದಲ್ಲಿ ನಟ ದರ್ಶನ್ RR ನಗರದಲ್ಲಿರುವಂತಹ ತಮ್ಮ ಮನೆಗೆ
ಡ್ರಾಪ್ ಅನ್ನ ತಗೊಂಡ್ರು ಅನ್ನುವಂತ ಮಾಹಿತಿ ಈಗ ಬೆಳಕಿಗೆ ಬರ್ತಾ ಇದೆ. ಇದೇ ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಕಾರ್, ಈಗೇನ್ ಒಂದ್ ಕಾರ್ನ ನೀವು ನೋಡ್ತಾ ಇದ್ದೀರಿ, ಆ ಕಾರ್ನ ಜೊತೆಗೆ ಈ ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಕಾರ್ನ ಓಡಾಟವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆ ಸಿಸಿಟಿವಿ ಫುಟೇಜ್ ನ ಆವತ್ತೇ ನ್ಯೂಸ್ ಫಸ್ಟ್ ಪ್ಲೇ ಅಪ್ ಕೂಡ ಮಾಡಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಸಾಕ್ಷಿಗಳನ್ನ ಯಾವ ರೀತಿ ಕಲೆ ಹಾಕಿದ್ದಾರೆ ಅನ್ನೋದಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಇದು. ಅಲ್ಲೂ ಕೂಡ ಆ ಗಾಡಿಗಳನ್ನ ಸೀಸ್ ಮಾಡಿರುವಂತಹ ಜಾಗ ನೋಡಿ, ಅಲ್ಲೂ ಆ ರೆಡ್ ಕಲರ್ ಜೀಪ್ ನ ಪಕ್ಕದಲ್ಲೇ ಆ ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಕಾಣಿಸ್ತಾ ಇದೆ ಸೀಸ್ ಮಾಡಿರುವಂತಹ ಜಾಗದಲ್ಲಿ. ಆ ಸಿಸಿಟಿವಿ ಫುಟೇಜ್ ಅಲ್ಲ, ಗಾಡಿಗಳನ್ನ ಸೀಸ್ ಮಾಡಿದಂತಹ ನಂತರದ ವಿಡಿಯೋನ ನೀವೀಗ ಗಮನಿಸಿದ್ರಲ್ಲ ಸ್ಕ್ರೀನ್ ನಲ್ಲಿ, ಆ ರೆಡ್ ಕಲರ್ ಕಾರ್ನ ಪಕ್ಕದಲ್ಲೇ, ಅದರ ಪಕ್ಕದಲ್ಲೇ ನೀವು ಗಮನಿಸಬಹುದು ಆ ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಕೂಡ ಇದೆ. ಅಂದ್ರೆ ಪೊಲೀಸರು ಸೀಸ್ ಮಾಡಿದಂತಹ ಗಾಡಿ ಪಕ್ಕದಲ್ಲೇ ಇದೆ ನೋಡಿ, ಬಹಳ ಕ್ಲಿಯರ್ ಆಗಿ ಕಾಣಿಸುತ್ತೆ. ದರ್ಶನ್ ಮನೆ ಮುಂದೆ ನಿಲ್ಲಿಸಿರುವಂತಹ ಸ್ಕಾರ್ಪಿಯೋ ಮತ್ತು ಆ ಸ್ಕಾರ್ಪಿಯೋ ಎರಡು ಒಂದೇ. ಸೀಸ್ ಮಾಡಿದಂತಹ ನಂತರದಲ್ಲಿ ಠಾಣೆ ಮುಂದೆ ನಿಲ್ಲಿಸಿರುವಂತಹ ಗಾಡಿ ಅದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಕೃತ್ಯವನ್ನ ಪ್ರೂವ್ ಮಾಡೋದಕ್ಕೆ ಪೊಲೀಸರು ಯಾವ ಮಟ್ಟದಲ್ಲಿ ತನಿಖೆ ಮಾಡಿದ್ದಾರೆ, ಎಷ್ಟು ಆಳಕ್ಕೆ ಇಳಿದಿದ್ದಾರೆ ಅನ್ನೋದಕ್ಕೆ ಈಗ ಸಿಗ್ತಾ ಇರುವಂತಹ ಈ ಫೋಟೋಗಳು ಸಾಕ್ಷಿಯನ್ನ ನಮಗೆ ನೀಡ್ತಾ ಇವೆ.